ನಮಸ್ಕಾರ. ಇಲ್ಲಿ ಆಗಮಿಸಿದಂಥ ಎಲ್ಲ ಸಂಗೀತ ಕಲಾವಿದರಿಗೆ ಶರಣಬಸಪ್ಪ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ನಂದಿನಿ ಸ್ವಾಮಿ ಕೆರೋಕೆ ಸ್ಟುಡಿಯೋಗೆ ಆಗಮಿಸಿ ತಮ್ಮಿಂದ ಒಂದು ಪ್ರೀತಿ ಮತ್ತು ನನ್ನ ಮೇಲಿದ್ದಂಥ ವಿಶ್ವಾಸ ಎಂಥದ್ದು ನಾನು ಕಂಡುಕೊಂಡೆ. ಈ ಒಂದು ಸಂದರ್ಭದಲ್ಲಿ ನಾನು ಬಹಳ ಭಾವುಕನಾಗಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಸಂಗೀತಗಾರರು ಕಲಬುರಗಿಯಲ್ಲಿ ಸಾಕಷ್ಟು ಜನ, ಬಹಳ ಜನ ಇದ್ದಾರೆ. ಅವರಿಗೆ ಸಪೋರ್ಟ್ ಇಲ್ಲ. ಬಹಳಷ್ಟು ಬಾಲ ಕಲಾವಿದರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಸಾಕಷ್ಟು ಒಂದು ಕಲೆ ನಮ್ಮ ಕಲಬುರಗಿಯಲ್ಲಿದೆ. ಅದಕ್ಕೆ ಬಹಳಷ್ಟು ಜನರ ಸಹಕಾರ, ಸಪೋರ್ಟ್ ಬೇಕಾಗುತ್ತೆ. ಇದು ಇವತ್ತಿನ ದಿವಸ ನಾನು ಸುಮಾರು ಸಂಗೀತ ಏನು ಕಲಾವಿದರಿಗೆ ನಾನು ಯಾವಾಗಲೂ ಭೇಟಿ ಆಗ್ತಾ ಎಲ್ಲರೂ ನನಗೆ ಬಹಳಷ್ಟು ಪ್ರೀತಿ ತೋರಿಸ್ತಾರೆ. ಅಂದಮೇಲೆ ಬಹಳಷ್ಟು ಅವರಿಗೆ ಒಂದು ಅಫೆಕ್ಷನ್ ಕೂಡ ಇದೆ. ಆ ಒಂದು ಪ್ರೀತಿನೇ ದಿವಸ ನಂದಿನಿ ಸ್ವಾಮಿ ಅವರು ಮತ್ತು ನಮ್ಮ ಜಯನಾರಾಯ ಸ್ವಾಮಿಗಳು ಇವತ್ತು ದಿವಸ ನನಗೆ ಕರೆದು ಸನ್ಮಾನ ಮಾಡಿ ಹಾಡೋದಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಟ್ರಿ. ನಾನೇನು ರೆಗ್ಯುಲರ್ ಆಗಿ ಹಾಡುವಂಥ ಒಂದು ಕಲಾವಿದ ಅಲ್ಲ, ಏನೋ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ನೋಡೋಣ ಪ್ರಯತ್ನ ಮಾಡುವಂಥ ಒಂದು ಹಾಡೋ ಪ್ರಯತ್ನ ಮಾಡಿದೆ. ನಿಮ್ಮ ಸೌಂಡ್ ಸಿಸ್ಟಮ್ ಬಹಳ ಚೆನ್ನಾಗಿದೆ. ಸ್ಟುಡಿಯೋ ಕೂಡ ನಾನು ಕಲಬುರಗಿನಲ್ಲಿ ಮೊದಲ ಬಾರಿಗೆ ಈ ಥರದ ಒಂದು ಕೆರಕೆ ಸ್ಟುಡಿಯೋಗೆ ನಾನು ಬಂದಿದ್ದೇನೆ. ಸಾಕಷ್ಟು ಇರ್ಬೋದು, ಆದರೆ ನಾನು ಆಗಮಿಸಿ ಇಲ್ಲಿ ಆಲಿಸಿ ಇಲ್ಲಿ ಒಂದೆರಡು ನನ್ನ ಒಂದು ಬರ್ತಕ್ಕಂಥ ಒಂದೆರಡು ಸಾಂಗ್ ನುಡಿಗಳಲ್ಲಿ ನಾನು ಹಾಡಲು ಪ್ರಯತ್ನ ಮಾಡಿದ್ದೆ. ನಮ್ಮ ಆತ್ಮೀಯ ಸೋದರಾದಂಥ ಪ್ರಶಾಂತ್ ಮೆಕೇರಿ ಅವರು ವಕೀಲರು, ವೃತ್ತಿಯಲ್ಲಾದರೂ ಕೂಡ ಸಂಗೀತದಲ್ಲಿ ಬಹಳಷ್ಟು ಅಂತಿಮ ಮಟ್ಟಿಗೆ ಹವ್ಯಾಸ ಇದೆ ಅನಿಸುತ್ತೆ. ಯಾಕಂದ್ರೆ ಅವರು ಗಂಡು ಮಕ್ಕಳ ಒಂದು ಧ್ವನಿ ಇರುತ್ತೆ, ಹೆಣ್ಣು ಮಕ್ಕಳ ಧ್ವನಿ ಕೂಡ ಅದರಲ್ಲಿ ಕೂಡ ಹಾಡ್ತಾರೆ. ನಿಜವಾಗ್ಲೂ ಬಹಳ ಖುಷಿ ಅನಿಸಿತ್ತು. ಇವತ್ತಿನ ದಿವಸ ಪ್ರಶಾಂತ್ ಮೆಕೇರಿ ಅವರು, ನಾಲ್ವಾರ್ ಅವರು, ಅವ್ರ ತಾಯಿಯರ ಜೊತೆಗೆ ಕೂಡ ಬಂದು ಅವ್ರ ತಾಯಿಯವರು ಕೂಡ ಅವ್ರಿಗೆ ಸ್ಫೂರ್ತಿ ಕೊಡ್ತಾ ಇದ್ದಾರೆ. ಆ ಒಂದು ತಾಯಿ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮಂತ ತಾಯಿಯರು ಎಲ್ಲ ಮಕ್ಕಳಿಗೆ ಇರಬೇಕು, ಇದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾ ಇಲ್ಲಿ ಬಂದಂತ ಎಲ್ಲ ಸೋದರಿಯರು ಹಾಗೂ ಮಕ್ಕಳಿಗೆ ನಾನು ಮತ್ತೊಮ್ಮೆ ನನ್ನ ಕಡೆಯಿಂದ ಶುಭವನ್ನು ಕೋರುತ್ತಾ ಇಲ್ಲಿ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಳ್ಳಿ. ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದ.